ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ಇದಿಷ್ಟು ಸಾಮಾನು ತಗೊಂಬನ್ನಿ. ಏನಾಯ್ತು? ಇಷ್ಟುದ್ದ ಚೀಟಿ ಬರ್ತಿದ್ಯಲ್ಲ? ಅಯ್ಯಯ್ಯ, ಇದೊಳ್ಳೆ ಕಥೆ ಆಯ್ತಲ್ರಿ ನಿಮ್ಮದು. 3 ಹೊತ್ತು ಬೇರೆ ಬೇರೆ ಥರ ತಿನ್ನಬೇಕು ಅಂತ ಹೇಳ್ತೀರಾ, ಸಾಮಾನು ಚೀಟಿ ಕೊಟ್ಟರೆ ಅಂತ ಬಾಯ್ ಬಿಡ್ತೀರಾ. ಇರೋದ್ರಲ್ಲೇ ತೂಗಿಸ್ಕೊಂಡು ಹೋಗ್ಬೇಕಣೆ. ಅದು ಬಿಟ್ಟು ಇಷ್ಟೊಂದಲ್ಲಿ ಇಸ್ಕೊಟ್ರೆ ನಾನು ಊರವ್ರಿಗೆಲ್ಲ ಕರೆದು ಊಟ ಹಾಕ್ತಿದ್ದೆ. ಏನು ನೋಳೆ ಕತೆ. ಕಾಳು ಯಾಕೆ? ಹೆಸರು ಕಾಳು ಯಾಕೆ? ಹುರುಳಿ ಹುರುಳಿ ಬೇಕು, ಎಷ್ಟೊತ್ತು ಬೇಕು ಅಂತ, ಗ್ಯಾಸ್ ಎಷ್ಟು ಖರ್ಚಾಗತ್ತೆ. ಒಳ್ಳೆ ಕತೆ. ಶಾವಿಗೆ ಬೇಡ, ರವೆ ಬೇಡ, ಮೈದಾ ಮಿಕ್ಸ್ ಆಗಿರುತ್ತೆ. ಅವಲಕ್ಕಿ ಓಕೆ ಕಣೆ. ಪೇಸ್ಟ್ ಇಷ್ಟು ದೊಡ್ಡ ಪೇಸ್ಟ್ ಯಾಕೆ? ಉಜ್ಜಿ ಉಗಿಯತ್ತಾನೆ, ಚಿಕ್ಕದು ಸಾಕು. ಸೋಪು 3 ಯಾಕೆ? 1 ಸಾಕಣೆ. ಇದು ಇಲ್ಲೆರಡು ಬಿಟ್ಬಿಟ್ರಲ್ಲ, ಅದನ್ನೇ ಬಿಟ್ಬಿಟ್ರಿ, ಅದನ್ನೂ ಅಳಿಸ್ಬಿಡಿ. ಗಂಜಿ ಕಾಯಿಸ್ಕೊಂಡು ಕುಡಿದ್ಬಿಡೋಣ. ಇದು ಯಾವುದು ಬೇಕೇ ಆಗಲ್ಲ ಅವಾಗ. ಏನ ಕಾಮಿಡಿ ಮಾಡ್ತಿದ್ಯಾ? ನನ್ನ ಕಷ್ಟ ನನಗೆ. ಏನ್ರಿ ಅಂತ ಕಷ್ಟ ಬಂದಿರೋದು ನಿಮಗೆ? ನಿನಗೆ ಗೊತ್ತಿಲ್ವನೇ? ನಿಮ್ಮ ಅತ್ತೆ ಮಾವಂಗೆ ದುಡ್ಡು ಕೊಡ್ಬೇಕಾಗಿತ್ತಲ್ಲ. ನನ್ನ ಹತ್ರ ಇರೋದನ್ನೆಲ್ಲ ಕಷ್ಟಪಟ್ಟು ಸೇರಿಸಿ ಜೊತೆಗೆ ಸಾಲ ಮಾಡಿ ತಂದು ಕೊಟ್ಟಿದ್ದೀನಿ. ಅದಕ್ಕೆ ಬಡ್ಡಿ ಕಟ್ಟೋರು ಯಾರು ಗೊತ್ತಾಗಲ್ವ ನಿನಗೆ? ಇಷ್ಟೆಲ್ಲ ಬರೆದ್ಬಿಟ್ರೆ ಅತ್ತೆ ಮಾವನ ಕೆಟ್ಟದಾಗ ನಡೆಸ್ಕೊಂಡು ಅವ್ರನ್ನ ಮನೆಯಿಂದ ಆಚೆ ಹಾಕಿ, ಅಲ್ಲೋದ್ರೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡದೆ ಅವ್ರಿಗೆ ಹಿಂಸೆ ಮಾಡಿ, ಆಮೇಲೆ ಅವ್ರು ನಿಮ್ಮ ಮೇಲೆ ಕೇಸ್ ಹಾಕಿ ನೀವು 15 ಲಕ್ಷ ಸಾಲ ಮಾಡಿಕೊಂಡು, ಇದು ಯಾವುದೂ ಇಲ್ಲದೆ ಬರೀ 5,000ದಲ್ಲಿ ಎಲ್ಲ ಮುಗಿದೋಗಿರೋದು. ಅವಾಗ ನೀವು 15 ಲಕ್ಷ ಸಾಲನೂ ತರಬೇಕಾಗಿರಲಿಲ್ಲ, ಅದಕ್ಕೆ ಬಡ್ಡಿನೂ ಕಟ್ಟೋದು ಬೇಕಾಗ್ತಿರ್ಲಿಲ್ಲ. ಏನು ಹೇಳ್ತಿದ್ಯಾ? ಮತ್ತೇನೇನ್ರಿ, ತಿಂಗಳಿಗೆ 15 ಲಕ್ಷನ ಬಡ್ಡಿಗೆ ಅಂತ ಬ್ಯಾಂಕಲ್ಲಿ ಇಟ್ಟಿದ್ರು, ಒಂದೊಂದೇ ರೂಪಾಯಿ ಬಡ್ಡಿ ಅಂತ ತಿಳ್ಕೊಂಡ್ರು ತಿಂಗಳಿಗೆ 15,000 ಬಂದಿರೋದು. 5,000 ಅತ್ತೆ ಮಾವನ ಖರ್ಚಿಗೆ ಕೊಟ್ಟರು ನಿಮಗೆ 10,000 ಮಿಕ್ಕಿರೋದು. ಈಗ ನೋಡಿ, 15 ಲಕ್ಷ ಸಾಲ ಮಾಡಿ ತಂದ್ಕೊಡಂಗಾಯ್ತು. ಪರವಾಗಿಲ್ಲ ಕಣ, ನೀನು ಲೆಕ್ಕಾಚಾರ ಮಾಡೋದು ಕಲ್ತು ಬಿಟ್ಟಿದ್ಯಾ? ನನ್ನ ಲೆಕ್ಕಾಚಾರದ ಗುರುಗಳು ನೀವೇ ಕಲಿಸ್ಕೊಟ್ಟಿದ್ದೆಲ್ಲ. ಏನಂಗೆ ಗುರಾಯಿಸ್ಕೊಂಡು ನೋಡ್ತೀರಾ? ಬಾಯಿ ಮುಚ್ಕೊಂಡು ಹೋಗಿ ಇದೆಲ್ಲ ಸಾಮಾನನ್ನು ತೊಗೊಂಡು ಬನ್ನಿ. ಇಲ್ಲ ಅಂದರೆ ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ನಿಮ್ಮ ಮಗನ ಡಬ್ಬಿಗೆ, ನಿಮಗೆ ಮಧ್ಯಾಹ್ನ ಆಫೀಸ್ಗೆ, ಎಲ್ಲದಕ್ಕೂ ನಾನು ಗಂಜಿನೇ ಕೊಡ್ತೀನಿ. ಬೇಸಾಕಕ್ಕೆ ನನಗೇನು ಕಷ್ಟ ಇಲ್ಲ. ತಿನ್ನೋದಕ್ಕೆ ನಿಮಗೆ ಕಷ್ಟ ಆದರೆ ನನ್ನ ಹತ್ರ ಹೇಳಿಬಿಡಿ. ಲೆಕ್ಕಾಚಾರ ಒಳ್ಳೆ ರೋದನೆ ಆಗೋಯ್ತಲ್ಲ. ಕಡೆ ಅತ್ತೆ ಮಾವನ ಕಾಟ, ಇವಳು ಕಾಟ, ಮಧ್ಯ ನಂದು ನಾಯಿಪಾಡು. ನಾನು ಇದನ್ನೆಲ್ಲ ನಂಬಕ್ಕಿಲ್ಲ ಗುರುಗಳೇ. ನೀವು ಯಾಕೋ ಇವರಿಬ್ಬರನ್ನು ದೂರ ಮಾಡಬೇಕು ಅಂತಾನೆ ಹೇಳ್ತಾ ಇದ್ರಿ ಅಂತ ಅನ್ನಿಸ್ತದೆ. ಮರಿಗೋಡ, ಮೊದ್ಲು ಇಲ್ಲಿಂದ ಎದ್ದೋಗ್ಲಾ. ಸುಮ್ಮನೆ ಎಲ್ಲ ಗೊತ್ತಿರೋ ಅಂತಾರ ಮಾತಾಡ್ಬೇಡ. ನಿಮ್ಗೆಲ್ಲ ಯಾವನ್ ಹೇಳನು? ಯಾವ ನಕ್ಷತ್ರ ಬಿಟ್ಬಿಟ್ಟು ನೀನು. ಶಾಸ್ತ್ರಿಗಳೇ, ಇದಕ್ಕೆ ಬೇರೆ ದಾರಿನೇ ಇಲ್ವಾ? ನಾನು ಹೇಳೋದು ಹೇಳಿದ್ದೀನಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮ್ಮ ಮಗ ಜೀವಂತವಾಗಿರಬೇಕು ಅಂದರೆ ಇದೊಂದೇ ಪರಿಹಾರ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನ ಮದುವೆ ಮಾಡ್ಕೊಂಡಾಗಿಂದನು ನನ್ನ ಮಗ ಒಂದಿನೂ ನೆಮ್ಮದಿಯಾಗಿಲ್ಲ. ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇದೆ. ನನ್ನ ಮಗನ ನನ್ನಿಂದ ದೂರ ಮಾಡಬೇಕು ಅಂತಾನೆ ನಮ್ಮ ಮನೆಗೆ ಬಂದಿದ್ಯಾ? ಹೆತ್ತು ಹೊತ್ತು ಸಾಕಿರೋ ಮಗನ ಕಳ್ಕೊಂಡು ನಾನು ಬದುಕಿದ್ದೇನು ಪ್ರಯೋಜನ? ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವನ ನನ್ನಿಂದ ದೂರ ಮಾಡಬೇಡ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸಿದ್ದು ಅವ್ರಿಗೇನೂ ಆಗಲ್ಲ. ಏನೂ ಆಗಲ್ಲ ಅಂತ ನೀನು ಹೇಳ್ತಾ ಇದೆಯಾ? ಎಲ್ಲ ಆಗುತ್ತೆ ಅಂತ ಜಾತಕನೇ ಹೇಳ್ತಾ ಇದೆಯಲ್ಲ. ಅದಕ್ಕೇನು ಮಾಡ್ತೀಯೋ ಗೊತ್ತಿಲ್ಲ. ದಯವಿಟ್ಟು ನನ್ನಿಂದ ನನ್ನ ಮಗನ ಮಾತ್ರ ದೂರ ಮಾಡಬೇಡ. ನೀನೇ ಯೋಚನೆ ಮಾಡು.
ಭಾವನಾ, ನೀವು ದಯವಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಅತ್ತೆ ಏನೋ ಅವ್ರ ಮನಸ್ಸಲ್ಲಿರೋ ದುಃಖ ತಡ್ಕೊಳಕ್ಕಾಗದೆ ಹೀಗೆಲ್ಲ ಮಾತಾಡಿರ್ತಾರೆ ಅಷ್ಟೇ. ನೀವು ಆರಾಮಾಗಿ ಕೂತ್ಕೊಂಡು ಗುರುಗಳ ಹತ್ರ ಡೀಟೇಲ್ ಆಗಿ ಏನೇನು ಮಾಡಬೇಕು ಅಂತ ಕೇಳಿ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಗುರುಗಳು ಹೇಳ್ತಾರೆ, ದೇವರು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮತ್ತೆ ಸಿದ್ದುನ ದೂರ ಆಗಕ್ಕೆ ಬಿಡಲ್ಲ. ಅಂದಾಗೆ ಈಗ ನಾನೇನು ಮಾತಾಡ್ತೀನಿ ಬಿಡ್ತೀನಿ, ಯಾರೇನಂತಾರೆ ಅನ್ನೋದು ಮುಖ್ಯ ಅಲ್ಲ, ಶಾಸ್ತ್ರಿಗಳಿಗೆ ಏನು ಹೇಳ್ತಾರೆ ಅನ್ನೋದಷ್ಟೇ ಮುಖ್ಯ. ಅವ್ರ ಮಾತನ್ನು ಕೇಳಿ. ನೀಲು, ಅವಳು ಇನ್ನೂ ಬರಲೇ ಇಲ್ಲ. ನಿಜವಾಗ್ಲೂ ಶಾಸ್ತ್ರಿಗಳು ನೀನು ಹೇಳ್ದಂಗೆ ಮಾಡ್ತಾರಾ? ಮಾಡೇ ಮಾಡ್ತಾರೆ ಅತ್ತೆ, ಡೌಟೇ ಇಲ್ಲ. ನೋಡ್ತಾ ಇರಿ ಹೇಗೆ ಕತೆ ಕಟ್ತಾರೆ ಅಂತ. ನನಗೆ ನಂಬಿಕೆ ಬರ್ತಾ ಇಲ್ಲ. ಅವಳು ಅದನ್ನು ಮಾಡೋಕ್ಕೆ ಒಪ್ಕೊಂಡ್ರು ಅವಳಿಂದ ದೂರ ಇರಕ್ಕೆ ನನ್ನ ಮಗ ಒಪ್ಕೋಬೇಕಲ್ಲ. ಒಪ್ಕೊಳ್ಳೇಬೇಕು ಅತ್ತೆ. ಯಾಕೆಂದರೆ ಈ ಪೂಜೆ ವಿಚಾರದಲ್ಲೆಲ್ಲ ಭಾವನಾ ಎಷ್ಟು ಸ್ಟ್ರಿಕ್ಟು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಸರ್ ನಮಸ್ತೆ, ನನ್ನ ಹೆಸರು ವಿಶ್ವ ಅಂತ, ನನ್ನ ಹೆಸರು ಜಾನ್ವಿ ಅಂತ. ಆಗಲೇ ನಾನೇ ನಿಮಗೆ ಕಾಲ್ ಮಾಡಿದ್ದೆ. ಓ ನೀವೇನಾ? ಫಾದರ್ ಹೇಳಿದ್ರು. ನೀವು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನನ್ನಿಂದ ಏನು ಕೆಲಸ ಆಗಬೇಕಾಗಿತ್ತು? ತುಂಬ ಮುಖ್ಯವಾದ ಕೆಲಸನೇ ಆಗಬೇಕಿತ್ತು ಸರ್. ಆದರೆ ಇಲ್ಲಿ ಮಾತಾಡೋದು ಬೇಡ, ನಮ್ಮ ಕಾರ್ ಹತ್ರ ಹೋಗಿ ಮಾತಾಡೋಣ. ಸರಿ ಬನ್ನಿ. ಹೇಳಿ, ನನ್ನಿಂದ ಏನಾಗಬೇಕು? ಸರ್, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಅದು ನಮಗೆ ತುಂಬ ಸಹಾಯ ಆಗುತ್ತೆ. ಇನ್ಫಾರ್ಮೇಶನ್? ಏನು ಇನ್ಫಾರ್ಮೇಶನ್? ಸರ್, ನಿಮಗೆ ಜಯಂತ್ ಅನ್ನೋರು ಗೊತ್ತಾ? ಅದೇ ನೀವು ಒಂದೇ ಆಶ್ರಮದಲ್ಲಿ ಓದಿದ್ರಲ್ಲ. ಜಯಂತ? ಅವನಾ? ಅವನ ಬಗ್ಗೆ ನೀವೇನು ತಿಳ್ಕೊಬೇಕು? ಅವ್ನು ನಿಮಗೇನಾಗಬೇಕು? ಅದು ಸರ್, ನಾನು ಅವ್ರ ಹೆಂಡತಿ. ಏನು? ನೀವು ಜಯಂತನ ವೈಫಾ? ಹೌದು. ನಮಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾಗಬೇಕು. ಅಂದರೆ ಅವರು ಚಿಕ್ಕಂದಿನಿಂದ ಹೇಗಿದ್ರು, ಹೇಗೆ ನಡ್ಕೋತಾ ಇದ್ರು, ನಿಮ್ಮ ಜೊತೆ ಎಲ್ಲ ಹೇಗೆ ನಡ್ಕೋತಾ ಇದ್ರು, ಸ್ವಲ್ಪ ಹೇಳ್ತೀರಾ? ನೀವು ಜಯಂತನ ವೈಫ್ ಅಂತ ಹೇಳ್ತಾ ಇದ್ದೀರಾ. ಆಗಿನ ಕತೆ ತಗೊಂಡು ಇವಾಗ ನೀವೇನು ಮಾಡ್ತೀರಾ? ನನ್ನ ಜೀವನದಲ್ಲಿ ಆಗಿರೋದನ್ನೆಲ್ಲ ಹೇಳ್ತೀನಿ. ಅದನ್ನು ಕೇಳಿ ನೀವು ಹೇಳಬೇಕೋ ಬೇಡವೋ ಡಿಸೈಡ್ ಮಾಡಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ